ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ದಿನಾಂಕ 19/6/2026ರಂದು ನರೇಗಲ್ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನ ಕರೆಯಲಾಯಿತು. ನರೇಗಲ್ ಮತ್ತು ಮಜ್ಜರಹಳ್ಳಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಬಾಂಧವರು ಒಂದು ಮೊಹರಂ ಹಬ್ಬವಾಗಿದ್ದು, ಈ ಹಬ್ಬವನ್ನು ಶಾಂತ ರೀತಿಯಾಗಿ ಆಚರಿಸಬೇಕೆಂದು ನರೇಗಲ್ ಠಾಣೆಯ ಪಿಎಸ್ಐ ಆದಂತ ಐಶ್ವರ್ಯ ನಾಗರಾಳ ಜನರನ್ನ ಉದ್ದೇಶಿಸಿ ಪ್ರತಿಯೊಬ್ಬರು ಹಿಂದೂ ಮುಸ್ಲಿಂ ಸಂಘದ ಯಾವುದೇ ಘಟನೆಗಳು ನಡೆಯದಂತೆ ಎಲ್ಲ ಜನರು ಶಾಂತ ರೀತಿಯಾಗಿ ಅಣ್ಣ ತಮ್ಮಂದಿರಂತೆ ಈ ಒಂದು ಹಬ್ಬವನ್ನ ಆಚರಿಸಬೇಕೆಂದು ಹಿಂದೂ ಮುಸ್ಲಿಂ ಬಾಂಧವರಿಗೆ ತಿಳಿಸಿದರು. ಅದೇ ರೀತಿಯಾಗಿ ರೋಡಾ ಸಿಪಿಐ ಅವರು ಮಾತನಾಡಿ, ನಾವು ಸಣ್ಣವರಿದ್ದಾಗ ನಮ್ಮೂರಿನಲ್ಲಿ ಹಬ್ಬವನ್ನ ಬಹಳ ಅದ್ದೂರಿಯಿಂದ ಈ ಹಬ್ಬವನ್ನ ಆಚರಿಸುತ್ತಿದ್ದೆವು. ಈ ಸಿಪಿಐ ಉದ್ದೇಶಕ್ಕೆ ಬಂದ ನಂತರ ನಾವು ಯಾವ ಠಾಣೆಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಅದೇ ಊರಿನಲ್ಲಿ ಈ ಹಬ್ಬವನ್ನು ಆಚರಿಸುತ್ತೇವೆ. ಹೀಗಾಗಿ ನರೇಗಲ್ ಎಂಬುದು ಶಾಂತಿಗೆ ಪ್ರಿಯವಾಗಿದ್ದು, ಏಕೆಂದರೆ ಇಲ್ಲಿಯ ಮೊಹರಂ ಹಬ್ಬವು ಅಣ್ಣ ತಮ್ಮರ ಹಬ್ಬವಾಗಿ ನಡೆಯುತ್ತದೆ. ಹೀಗಾಗಿ ಹಿಂದೆ ಹೇಗೆ ಈ ಒಂದು ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದೀರೋ ಅದೇ ರೀತಿಯಾಗಿ ಈ ಒಂದು ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರು ಆಚರಿಸಬೇಕೆಂದು ಸಿಪಿಐ ಸಾಹೇಬರು ತಿಳಿಸಿದರು. ಅದೇ ತರನಾಗಿ ನರೇಗಲ್ನ ಹಿಂದೂ ಮುಸ್ಲಿಂ ಬಾಂಧವರು ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಯಾವುದೇ ಘಟನೆಗಳು ನಡೆಯದಂತೆ ಆಚರಿಸುತ್ತೇವೆಂದು ಈ ಒಂದು ಸಭೆಯಲ್ಲಿ ತಿಳಿಸಿದರು. ವರದಿ ಶಿವಸಂಗಯ್ಯ, ಶಂತಯ್ಯನ ಮಠ, NKS TV4. ಆಗಮಿಸಿದಂತ ನರೇಗಲ್ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಮೊದಲನೇದಾಗಿ ನಮಸ್ಕಾರಗಳು. ಪ್ರತಿ ಹಬ್ಬಕ್ಕೆ ನಾವು ಶಾಂತಿ ಸಭೆ ಕರಿತೀವಿ. ತಾವೆಲ್ಲರೂ ಭಾಳ ಚೆನ್ನಾಗಿ ಮಾತಾಡ್ತಿದ್ದೀವಿ. ಲೆಕ್ಚರ್ ಆಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಭಾಳ ಚಂದ ಮಾತಾಡ್ತೀವಿ. ಖುಷಿ ಅನಿಸುತ್ತೆ. ಈ ಹಳೆ ಕಾಲದ ವ್ಯಕ್ತಿಗಳು ಆ ರೀತಿ ಆಚರಣೆ ಮಾಡಿ ನಾವೆಲ್ಲ ನೋಡ್ಕೊಂಡು ಬಂದಿರೋದು ಹಬ್ಬಗಳೇ ಬೇರೆ. ಸಣ್ಣವ್ರತ್ನಾಗ ಬೇರೆ ಟೈಪ್ ಹಬ್ಬ ಮಾಡ್ತಿರ್ತಾರೆ. ಮುಂದೆ ಹೋಗ್ತಾ 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 ಒಂದೊಂದು ಏನಾಗ್ತಾವೆ ಅಂದರೆ ಹಬ್ಬಗಳಲ್ಲಿ ಏನೋ ಒಂದು ಆಚರಣೆಗಳು ಸ್ವಲ್ಪ ಕಡಿಮೆ ಹಾಕುವಂತ ಬರ್ತಾ ಇರ್ತಾವೆ. ಹಾಗೆ ಅವ್ರು ಭಾಳ ಚಂದ ಹೇಳಿದ್ರು. ಆ ಒಂದು ಹಾಡುಗಳನ್ನು, ಮೊಹರಂ ಹಬ್ಬದಲ್ಲಿ ಹಾಡುಗಳನ್ನು ನೋಡಿ ಭಾಳಷ್ಟು ಜನ ಏನೇನೋ ಕಲಿತಿದ್ರು, ಹೊಸದನ್ನು ಕಲಿತಿದ್ರು, ಅವ್ರ ಜೀವನಕ್ಕೆ ಮಾದರಿ ಆಗಂಗೆ ನಡ್ಕೊತಿದ್ರು ಅಂತ ಹೇಳಿ. ನಾವು ಸಹಿತ ಹಬ್ಬಗಳನ್ನು ಮಾಡ್ತಿದ್ದೆ. ನಾನು ಸುಮ್ಮನೆ 7-8ನೇ ಕ್ಲಾಸಿಂದ, ನನಗೆ ತಿಳಿದ ಮಟ್ಟಿಗೆ 7ನೇ ಕ್ಲಾಸಿಂದ ಸುಮಾರು ಡಿಗ್ರಿ ಓದೋವರೆಗೆ ಅಷ್ಟು ನಾವು ಜಾಬ್ ಬರೋವರೆಗೆ ನಮ್ಮಲ್ಲಿ ಮುದ್ಗಲ್ ಹಬ್ಬ, ನಾವೆಲ್ಲೇ ಇದ್ರೂ ಸಹಿತ ನಮ್ಮ ಮುದ್ಗಲ್ ಹಬ್ಬಕ್ಕೆ, ಮೊಹರಂ ಹಬ್ಬಕ್ಕೆ ಹೋಗೋದು. ನಾ ಎಲ್ಲಾರ ಭಾಷೆ ಇರ್ತೀವಿ. ನಾವು ಧಾರವಾಡದಾಗಿದ್ರು ಮುದ್ಗಲಿಗೆ ಹೋಗ್ತೀವಿ, ಎಲ್ಲಿದ್ರು ಮುದ್ಗಲ್ ಹೋಗ್ತೀವಿ. ಮುದ್ಗಲ್ ಬಗ್ಗೆ ನಿಮಗೆಲ್ಲ ಭಾಳಷ್ಟು ಗೊತ್ತಿರ್ತದೆ. ಭಾಳ ನಮ್ಮ ಉತ್ತರ ಕರ್ನಾಟಕದಲ್ಲೇ ಅತ್ಯಂತ ವಿಜೃಂಭಣೆಯಾಗಿ ಮೊಹರಂ ಹಬ್ಬನ ಆಚರಣೆ ಮಾಡ್ತಾರೆ. ಸುಮಾರು 2 ದಿವಸ ಅಲ್ಲಿ ಇರ್ತೀವಿ. ಕತ್ತದ ರಾತ್ರಿ ದಿವಸ, ಇದ್ರ ದಿವಸ ಲಕ್ಷಾನುಗಟ್ಟಲೆ ಜನ ಸೇರ್ತಾರೆ. ವಿಶೇಷವಾದ ಹಬ್ಬ ನಮ್ಮಲ್ಲಿ. ಎಸ್ಪೆಷಲಿ ಮೊದಲಿಂದ ಅದನ್ನು ನಂಟು ಹೋಗಿಬಿಟ್ಟಿದೆ. ಹಂಗಾಗ್ಬಿಟ್ಟು ಅಲ್ಲೇ ಹೋಗ್ತೀವಿ. ಈ ಜಾಬ್ ಬಂದಾಗಲಿಂದ ನಮ್ಮ ಊರಿಗೆ ಹಬ್ಬಕ್ಕೆ ಹೋಗೋಕ್ಕಾಗಿಲ್ಲ. ಕಳೆದ 19-20 ವರ್ಷದಿಂದ ನಾವೇನು ನೌಕರಿ ಸೇರಿದ್ವಿ, ಅವತ್ತಿಂದ ನಮ್ಮೂರ ಕಡೆ ಹಬ್ಬ ನೋಡೋದು ಬಿಟ್ಬಿಟ್ವಿ. ಎಲ್ಲಿರ್ತೀವಿ ಅದೇ ನಮ್ಮ ಊರು ಅಂತ ಇಷ್ಟು ತಿಳ್ಕೊಂಡ್ಬಿಟ್ಟಿವಿ. ಈ ನರೇಗಲ್ ಬಂದರೆ ನರೇಗಲ್ಲೇ ನಮ್ಮೂರು. ನಾವೆಲ್ಲ 10ನೇ ತರಗತಿ ಓದೋತ್ನಾಗ ಎಲ್ಲ ಹೇಳ್ತಿದ್ರೆ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ನರೇಗಲ್ನಾಗ ಒಳ್ಳೆ ಕಾಲೇಜ್ ಐತಿ, ಅಲ್ಲೇ ಹಚ್ತೀವಿ ಅಂತ ಹೇಳ್ತಿದ್ವಿ. ನರೇಗಲ್ ಬಗ್ಗೆ ಅವಾಗೇ ನಮ್ಗೆ ಗೊತ್ತಿರೋದು, ಒಳ್ಳೆ ಕಾಲೇಜ್ ಐತಿ, ಸ್ಕೂಲ್ ಐತಿ ಅಂತೇಳಿ. ಹಂಗಾಗ್ಬಿಟ್ಟು ಭಾಳಷ್ಟು ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ನರೇಗಲ್ದಾಗ ಓದಿದ್ದಾರೆ. ಹಂಗಾಗ್ಬಿಟ್ಟು ನರೇಗಲ್ ಅವಾಗಲಿಂದ ಗೊತ್ತು ನನಗೆ. ಸುಮಾರು ಒಂದು 98-99 ಗೊತ್ತು. ಹಂಗಾಗ್ಬಿಟ್ಟು ಇಲ್ಲೆಲ್ಲ ಕಳೆದ 8-9 ತಿಂಗಳಿಂದ ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ವಾತಾವರಣ ಆಗಿರೋದು, ರೈತಾಪಿ ಜನ ಜಾಸ್ತಿ, ಹೊಂದ್ಕೊಂಡು ಹೋಗೋ ಜನ ಜಾಸ್ತಿ. ಯಾವುದೇ ಜಾತಿ, ಭೇದ ಭಾವ, ಧರ್ಮ ಯಾವುದೇ ರೀತಿಯಿಂದಿಲ್ಲ. ಇಲ್ಲೆಲ್ಲರೂ ಮಾತಾಡಿದ್ವಿ. ಎಲ್ಲ ಅರ್ಥಮಗತ್ತೆ, ಕಾಕ, ಬಾಬಾ, ಮಾಮ ಎಲ್ಲರೂ ಒಬ್ರಿಗೊಬ್ರು ಹಂಚ್ಕೊಂಡು ಚೆನ್ನಾಗಿಟ್ಕೊಂಡು ರಿಲೇಷನ್ಶಿಪ್ನಾಗ ಹೋಗ್ತಾ ಇದ್ದೀವಿ. ಅದಕ್ಕೆಲ್ಲ ನಮ್ಗೆ ಭಾಳ ಖುಷಿ. ಪೊಲೀಸಿಗೆ ಏನು ಖುಷಿ ಅಂತಂದರೆ ಎಲ್ಲ ರೀತಿಯಿಂದ ಏನು ಭೇದ ಭಾವ ಇರ್ಲಾರ್ದಂಗೆ ಎಲ್ಲ ನಡ್ಕೊಂಡು ಹೋಗ್ತಂದ್ರೆ, ಶಾಂತ ರೀತಿಯಿಂದ ನಡ್ಕೊಂಡು ಹೋಗ್ತಂದ್ರೆ ಪೊಲೀಸಿಗೆ ಅದೇ ಖುಷಿ. ಇಲ್ಲಿರ್ತಕ್ಕಂಥ ಯಾವುದೇ ಇದಿಲ್ಲ. ಆಮೇಲೆ ನಾನು ನೋಡಿದಂಗೆ ನನ್ನ ಸರ್ವಿಸಲ್ಲಿ 19 ವರ್ಷ ಸರ್ವಿಸಲ್ಲಿ ಬಳ್ಳಾರಿಯಲ್ಲಿ ಒಂದು ಸರ್ವಿಸ್ ಮಾಡಿದಾಗ ಮೊಹರಂ ಹಬ್ಬದ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಸುಮಾರು ಒಂದು ನಮ್ಮ ಠಾಣೆ ಲಿಮಿಟಲ್ಲಿ 3 ಹಳ್ಳಿಯಲ್ಲಿ ಬ್ಯಾನ್ ಆಗಿತ್ತು ಮೊಹರಂ. ಈಗಾದರೂ ಸಹಿತ 21-22 ಹಳ್ಳಿಯಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ನಲ್ಲಿ ಬ್ಯಾನ್ ಇದೆ. ಯಾಕೆ ಬ್ಯಾನ್ ಇತ್ತು ಅಂತಂದರೆ ಅಲ್ಲಿ ಯಾವುದೇ ರೀತಿಯಿಂದ ಮೊಹರಂ ಹಬ್ಬ ಆಚರಣೆ ಮಾಡೋದಿಲ್ಲ. ಜಿಲ್ಲಾಧಿಕಾರಿ ಆದೇಶ ಮಾಡ್ಯಾರ. ಯಾಕಂದರೆ ಹಿಂದೆ ಆಗಿರ್ತಕ್ಕಂಥ ಘಟನೆಗಳು ಅಂತವ್ರು ಯಾವ ರೀತಿ ಜಗಳ ಮಾಡ್ಕೊಂಡಿದ್ರು, ಹಿಂದೂ ಮುಸ್ಲಿಂ ಜಗಳ ಮಾಡ್ಕೊಂಡಿದ್ರು, ಒಬ್ರಿಗೊಬ್ರು ಹೊಡೆದಾಕೊಂಡಿದ್ರು, 8-10 ಕೇಸ್ ಆಗಿರೋವು. ಅವೆಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು 18-19 ಹಳ್ಳಿಗಳು, ಕೊಪ್ಪಳ ಜಿಲ್ಲೆಯಲ್ಲಿ 17-18 ಹಳ್ಳಿಗಳು. ಕೊಪ್ಪಳ ಜಿಲ್ಲೆಯಲ್ಲಿ ಪಕ್ಕಕ್ಕೆ ಬರ್ತದೆ. ಗಂಗಾವತಿ ತಾಲೂಕಿನಾಗ ಸುಮಾರು ಹಳ್ಳಿಗಳಲ್ಲಿ ಈಗಲೂ ಕೂಡ ಬ್ಯಾನ್ ಇದೆ. ಆಮೇಲೆ ಒಂದ್ಸಲ ನಿಮ್ಗೆ ಬ್ಯಾನ್ ಆಗ್ಬಿಟ್ರಂದ್ರೆ ಎಲ್ಲರೂ ಹಬ್ಬ ಮಾಡ್ತಿದ್ರೆ ನಮ್ಮಲ್ಲಿ ಊರಲ್ಲಿ ಹಬ್ಬ ಇಲ್ಲ ಅಂತ ಬೇಜಾರಾಗುತ್ತೆ, ಇದನ್ನಿಸುತ್ತೆ. ಅದಕ್ಕೆ ಅದು ಒಂದು ಕೈಗಟ್ಟಲೆ, ಅಂಥವೆಲ್ಲ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು. ಲಾಸ್ಟ್ ಇಯರ್ 1-2 ವರ್ಷದಿಂದ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು, ಈ ಕಡೆ ಸುರ್ಪುರ್ ಕಡೆ ಒಂದು ಹಳ್ಳಿಯಲ್ಲಿ ಈ ಕಿಚ್ಚಲ್ಲಿ ತೊಗೊಂಡೋಗಿ ಹಿಂಗೆ ಬೆಂಕಿಯಲ್ಲಿ ಹಿಂಗೆ 3 ಜನ ಸತ್ತರು.
ಯಾವುದೋ ಒಂದು ಹಳ್ಳಿಲಿ ಆ ರೀತಿ ಘಟನೆಗಳಾಗಬಾರ್ದು. ಅದಕ್ಕೆ ಮುನ್ನೆಚ್ಚರಿಕೆ ವಹಿಸ್ಬೇಕು. ಅಲ್ಲಿ ಯಾರು ಹಿರಿಯರು ಇರ್ತೀರಿ, ಏನಿರ್ತೀರಿ, ಅಲ್ಲಿ ಬೆಂಕಿ ಕೆಲವೊಮ್ಮೆ ಸಡನ್ ಆಗಿ ಬರ್ತಿರ್ತದ. ಅಲ್ಲಿ ಏನು ಪ್ರಿಕಾಷನ್ಸ್, ನಾವು ಏನು ಮುಂಜಾಗ್ರತಾ ಕ್ರಮ ಅಂತ ಕರಿತೀವಿ, ಅದನ್ನೆಲ್ಲ ತಗೊಳ್ರಿ. ಯಾವುದೇ ಕಾರಣಕ್ಕೆ ಯಾವುದೇ ಅನಾಹುತ ಆಗ್ಲಾರ್ದಂತೆ ನೀವು ಸಹಿತ ಅಲ್ಲಿ ಇಟ್ಕೊಂಡು ಮುಂದೆ ಏನಾಗುತ್ತಂತಂದ್ರೆ ಶಾಂತಿ ಸಭೆ ಕೆಲವೊಬ್ಬರು ಮಾತ್ರ ಬರ್ತೀರಿ, ಕೆಲವೊಂದು ಗ್ರಾಮಗಳಿಂದ ಯಾರು ಬಂದಿರಲ್ಲ. ಈಗ ಮಾರಿನ ಬಸದಿಂದ ಯಾರು ಬಂದಿಲ್ಲ. ನಮಗೆ ಭಾಳ ವಿಶೇಷವಾದ ಇಲ್ಲಿ ನರೇಗಲ್ ಪಟ್ಟಣದಲ್ಲಿ ಮಾರಿನ ಬಸರಿ ಬಗ್ಗೆ ಹೇಳಿದರು. ಆಮೇಲೆ ಹಾಳಕೇರಿ ಬಗ್ಗೆ, ಹಾಳಕೇರಿಯವರು ಯಾರು ಬಂದಿಲ್ಲ ಇವತ್ತು. ನಾವು ಮಾರಿನ ಬಸರಲ್ಲಿ ಅಲ್ಲೇ ಶಾಂತಿ ಸಭೆ ಮಾಡ್ತೀವಿ. ಮತ್ತು ಹಾಳಕೇರಿಯವ್ರು ಬರಬೇಕಾಗಿತ್ತು, ಕಾರಣಾಂತರಗಳಿಗೆ ಬಂದಿಲ್ಲ. ಕೆಲವೊಂದು ವಿಶೇಷಗಳು ಎಲ್ಲಿ ಹೋಗ್ತೀವಿ ಅಲ್ಲಿ ವಿಶೇಷ ಇರ್ತದೆ. ನಮ್ಮ ಇಲ್ಲಿ ರೋಣದಲ್ಲೇ ಒಂದು ಗಣಪತಿ ಹಬ್ಬ ಮುಸ್ಲಿಂ ಇದರದಲ್ಲಿ ಕೂಡಿಸ್ತಾರೆ. ನಮ್ಮ SP ಸಾಹೇಬ್ ನೋಡಕ್ಕೆ ಬಂದಿದ್ರು. ನಮ್ಮ ರೋಣ ಗಜೇಂದ್ರಗಢ ತಾಲೂಕಲ್ಲಿ ವಿಶೇಷವಾದ ಕೆಲವೊಂದು ಆಚರಣೆಗಳು ಒಂದೊಂದು ಊರಲ್ಲಿ ಒಂದೊಂದು ರೀತಿ ಇದಾವೆ. ಹಂಗೆ ನಿಮ್ಮೂರ ನಮ್ಮ ನರೇಗಲ್ ಠಾಣೆ ವ್ಯಾಪ್ತಿಯಲ್ಲಿ ಹಾಳಕೇರಿ ಆಗಿರ್ಬೋದು, ಈ ಮಾರಿನ ಬಸರಿ ಆಗಿರ್ಬೋದು, ಮೊಹರಂ ಟೈಮ್ನಾಗ ಬೇರೆ ಬೇರೆ ಹಬ್ಬದಲ್ಲಿ ಬೇರೆ ಬೇರೆ ವಿಶೇಷತೆಗಳದಾವೆ. ಎಲ್ಲ ಕೆಲವೊಂದು ಗ್ರಾಮಗಳಿಗೆ ಕೆಲವೊಂದು ವಿಶೇಷತೆ ಇದಾವೆ. ಆ ವಿಶೇಷತೆಗಳನ್ನು ಎಲ್ಲ ಆಚರಣೆ ಮಾಡ್ಕೊಂತ ಸಣ್ಣ ಪುಟ್ಟ ಏನಾದರೂ ಇರ್ತದೆ. ಈಗ ಇಸ್ಪೆಟ್ ಆಡೋದಿರ್ಬೋದು, ಈಗ ಸಲಹೆ ಮಾರೋದಿರ್ಬೋದು, ಅದನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ. ಅಂಥದ್ದು ಏನಾಯ್ತಂದ್ರೆ ನಮ್ಮ ಗಮನಕ್ಕೆ ತೊಗೊಂಬಾಗಿ ಸ್ಟೇಷನ್ ನಂಬರ್ ನಿಮಗೆಲ್ಲ ಗೊತ್ತಿರ್ತದೆ, PSI ನಂಬರ್ ಗೊತ್ತಿರ್ತದೆ, 112 ನಂಬರ್ ಗೊತ್ತಿರ್ತದೆ, ನಮ್ಮ ನಂಬರ್ ಎಲ್ಲ ಗೊತ್ತಿರ್ತದೆ, ಎಲ್ಲ ಹಾಕಿರ್ತೀವಿ. ಏನಿರ್ತದೆ ಗಮನಕ್ಕೆ ತೊಗೊಂಬಾರಿ ಇಮಿಡಿಯೇಟಾಗಿ ಆ್ಯಕ್ಷನ್ ಆಗುತ್ತೆ. ಬಟ್ ಆ ಟೈಮ್ನಾಗ ಏನಾಗುತ್ತಂದ್ರೆ ಹಬ್ಬ ಹರಿದಿಂದಾಗ ಏನಾದ್ರು ಕೇಸ್ ಆಯ್ತು ಇನ್ನೊಂದು ಆಯ್ತಂದ್ರೆ ಅವರಿಗೆ ಸರಿ ಅನ್ಸಲ್ಲ. ಅವ್ರಿಗೆ ತೊಗೊಂಡೋಗಿ ಜೈಲಿಗೆ ಹಾಕೋದು, ಅವ್ರಿಗೆ ಇನ್ನಿತರ ಕ್ರಮ ಕೈಗೊಳ್ಳೋದು, ಅದನ್ನು ಹಾಕಿದಂದ್ರೆ ಅವ್ರಿಗೆ ಸರಿ ಅನ್ಸಲ್ಲ. ನೀವು ಮನೆಯವ್ರು ಬರೋದು ಪೊಲೀಸ್ ಸ್ಟೇಷನ್ಗೆ, ಎಲ್ಲಿ ನಿಂದಿರೋದು, ಇದೆಲ್ಲ ಬೇಡ. ಇದಕ್ಕೆ ಅವಾಯ್ಡ್ ಮಾಡೋದು ಯಾರು? ಅಲ್ಲಿ ಕುಂದಿರ್ಸಿರ್ತಕ್ಕಂಥ ಅಲ್ಲಿ ದೇವರೇನು ನೀವು ಮಾಡ್ತಿರಲ್ಲ, ಆ ಹಿರಿಯರು ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೇಕು. ನೀವೆಲ್ಲ ಹೋಗ್ಬೇಕಲ್ಲಿ ಮುಂಚೆಯಿಂದ ಮೀಟಿಂಗ್ ಮಾಡಬೇಕು. ಮೀಟಿಂಗ್ ಮಾಡಿಬಿಟ್ಟು ಏನೇನು ಮಾಡ್ಬೇಕಲ್ಲಿ, ಯಾವ ರೀತಿ ಅಚ್ಚುಕಟ್ಟಾಗಿ ನಾವು ಹೋದ ವರ್ಷ ಈ ರೀತಿ ಮಾಡಿದ್ವಿ, ಹೋದ ವರ್ಷ ಏನೋ ಒಂದು ಸಣ್ಣ ಪುಟ್ಟ ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡ್ಬೇಕಾಗಿತ್ತು ಅಂತೇಳಿ ಅದನ್ನು ಈ ರೀತಿ ನಾವೆಲ್ಲ ನಿಮ್ಮ ಏರಿಯಾದಾಗ ಯಾರ್ಯಾರು ನೀವು ಆಚರಣೆ ಮಾಡ್ತೀರಿ ಅವರೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ, ಮೀಟಿಂಗ್ ಮಾಡಿಬಿಟ್ಟೆ ಹೋದ ಸರಿ ಹಿಂಗಾಗಿತ್ತು, ಈ ರೀತಿ ಹಿಂಗಾಗಬಾರ್ದು ಅಂತೇಳಿ ಅದನ್ನು ಯಾವ ರೀತಿ ಮಾಡ್ಬೇಕು ನಾವು, ಈ ರೀತಿ ಹಿಂಗೆ ಇರ್ತಂದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಏನೇನು ಮಾಡಬೇಕು, ಅಥವಾ ಮುಂಜಾಗ್ರತಾ ಕ್ರಮವಾಗಿ ಇನ್ನೂ ಏನೇ ಅಚ್ಚುಕಟ್ಟಾಗಿ ಮಾಡಬೇಕು, ಇನ್ನೂ ಏನು ಚಂದ ರೀತಿಯಿಂದ ಆಗಲಿಕ್ಕೆ ನಮ್ಮ ಹಬ್ಬನ ಏನೇನು ಆಗ್ಬೇಕಂತ ನೀವೆಲ್ಲರೂ ಕುಂತ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡಿ ಅದನ್ನು ಮಾಡಿದಂದರೆ ನಾವು ಖುಷಿ ಪಡ್ತೀವಿ. ಎಲ್ಲಿ ಏನಿಲ್ಲ ಅಂತಂದರೆ ಅಚ್ಚುಕಟ್ಟಾಗಿ ಮಾಡಿದ್ರೆ ಅದೇ ನಮ್ಗೆ ಖುಷಿ. ಹಂಗಾಗ್ಬಿಟ್ಟು ಎಲ್ಲ ಹಬ್ಬಗಳಿಷ್ಟೇ ನಾವು ಕೇಳ್ಕೊಳ್ಳೋದು, ಪೊಲೀಸರು ಕೇಳ್ಕೊಳ್ಳೋದು ಇಷ್ಟೇ, ನೀವು ಶಾಂತ ರೀತಿಯಿಂದ ಮಾಡಿರಿ. ನಿಮ್ಮ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ನೀವಿರ್ತೀವಿ.